श्रीगुरुभ्यो नमः हरिः ओम अगजानन पद्मार्कं गजाननमहर्निशम् अनेकदं तं भक्तानां एकदन्तमुपास्महे। ಮಹಾಗಣಪತಿಯು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, 2025ನೇ ವರ್ಷದಲ್ಲಿ ಧನುರಾಶಿಯವರಿಗೆ ಹೇಗಿದೆ, ಏನಾದರೂ ಲಾಭವಾಗ್ತದೆಯಾ ಅಥವಾ ಕಷ್ಟವಾ ಅಥವಾ ಸಮಸ್ಯೆಗಳಿದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ಗಾಂಧಿಯಿಂದ ಯುಗಾದಿಗೆ ನಮಗೊಂದು ವರ್ಷ ಹಾಗಿದ್ದಾಗೂ ಕೂಡ ನಾವು ಈ ಆಂಗ್ಲ ವರ್ಷಕ್ಕೆ ಸ್ವಲ್ಪ ನೋಡ್ತಾ ಇರೋದ್ರಿಂದ, ಜನವರಿ ಫೆಬ್ರವರಿ ತಿಂಗಳನ್ನು ನೋಡ್ತಾ ಇರೋದ್ರಿಂದ ನೋಡೋಣ ಜನವರಿಯಿಂದ ಡಿಸೆಂಬರ್ವರೆಗೆ ಏನು ಶುಭ ಫಲಗಳನ್ನು ಗ್ರಹಗಳು ನೀಡ್ತಾರೆ ಎಂಬುದನ್ನು ಗಮನಿಸೋಣ. ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ವಿಶೇಷವಾಗಿ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಸ್ಥಿತಿಗಳನ್ನು ನೋಡ್ತಾ ಹೋಗಬೇಕು. ಯಾಕಂದರೆ ತೃತೀಯ ಸ್ಥಾನದಲ್ಲಿ ಬಹಳ ಉತ್ತಮವಾದಂಥ ಸ್ಥಾನದಲ್ಲಿ ಶನೇಶ್ವರನು ಇದ್ದಾನೆ ನಿಮಗೆ ಅಲ್ವಾ. ಹಾಗಾಗಿ ಆ ಶನೇಶ್ವರನು ನಿಮಗೆ 29/3/25ಕ್ಕೆ ಚತುರ್ಥ ರಾಶಿಗೆ ಹೋಗ್ತಾನೆ. ಅಂದರೆ ಕೇಂದ್ರ ರಾಶಿಗೆ, ನಿಮ್ಮ ರಾಶಿಗೆ ಅಂದರೆ ಧನುರಾಶಿ ಗುರುಧಿಪತಿ ಆಗ್ತಾನೆ, ನಿಮ್ಮ ರಾಶಿಗೆ ಶನಿಯ ಸಂಚಾರವಾಗ್ತದೆ. ಹಾಗೆ ಮೇ ಅನಂತರದಲ್ಲಿ ನಿಮಗೆ ಷಷ್ಠ ರಾಶಿಯಲ್ಲಿರುವಂತಹ ಗುರುವು ಕೂಡ ಸಪ್ತಮ ರಾಶಿಗೆ ಹೋಗ್ತಾನೆ. ಒಂದು ಹಂತಕ್ಕೆ ಕೇಂದ್ರ ರಾಶಿಗೆ ಬುಧನ ರಾಶಿಗೆ ಹೋಗ್ತಾನೆ. ಇದು ಬಹಳ ಪ್ರಶಸ್ತ. ಹಾಗಾಗಿ ಗುರುವಿನ ಸಂಚಾರ ಮತ್ತು ಶನಿಯ ಸಂಚಾರ ಎರಡೂ ಕೂಡ ಒಳ್ಳೆಯ ರೀತಿಯಾಗಿ, ಅದರ ಜೊತೆಯಲ್ಲಿ ರಾಹು ಮತ್ತು ಕೇತುವಿನ ಸಂಚಾರಗಳು ಕೂಡ ಒಳ್ಳೆಯದನ್ನು ಉಂಟು ಮಾಡುತ್ತದೆ. ಹಾಗಾಗಿ ಧನುರಾಶಿಯವರಿಗೆ ಬಹಳ ಉತ್ತಮವಾದಂಥ ಫಲಗಳನ್ನು ಹೇಳಬೇಕು. ತೃತೀಯದ ರಾಹು, ಸಪ್ತಮದ ಗುರು, ನೋಡಿ ಏನೇನು ಬಹಳ ಪರಿವರ್ತನೆ ಎಂಬುದನ್ನು ಗಮನಿಸೋಣ. ನೋಡೋಣ, ಏನಾದರೂ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀರಿ ನೀವು. ಆದರೆ ಒಂದು ಕಡೆಗೆ ನಿಮ್ಮ ಜಾತಕಗಳು ಕೂಡ ಇರಲಿ, ದಶಾಭುಕ್ತಿಗಳು, ನಿಮ್ಮ ಟೈಮ್ ಹೇಗಿದೆ. ಯಾಕಂದರೆ ನಾವು ಹೇಳುವಂಥದ್ದು ಗೋಚಾರ ಫಲ ಹೇಳೋದನ್ನು ಕೂಡ ಗಮನಿಸ್ತಾ ಸಂಪೂರ್ಣವಾದಂಥ ಫಲಗಳು ಇದರ ಮೇಲೆ ತಿಳ್ಕೊಳ್ಳುವಂಥದ್ದು ಬೇಡ. ಯಾಕಂದರೆ ಈ ಗೋಚಾರ ಫಲ ಹೇಳುವಂಥದ್ದು ಒಂದು ಹಂತಕ್ಕೆ ನಮಗೆ ಮಾರ್ಗದರ್ಶನವನ್ನು ಕೊಡುತ್ತದೆ. ಆದರೆ ವ್ಯಕ್ತಿಗತವಾದಂತಹ ಜನ್ಮ ಜಾತಕವು ಪ್ರತ್ಯಕ್ಷವಾದಂಥ ಫಲಗಳನ್ನು ನೀಡಲಿಕ್ಕೆ ಸಾಮರ್ಥ್ಯ ಇರುತ್ತದೆ. ಅದು ಸಾಮಾನ್ಯ 60ರಿಂದ 70% ನಮ್ಮ ಜನ್ಮ ಜಾತಕಗಳ ಪ್ರಭಾವಗಳಿರುತ್ತೆ. ಹಾಗಾಗಿ ಆ ಪ್ರಭಾವಗಳು ಸ್ವಲ್ಪ ಬಹಳ ಚೆನ್ನಾಗಿದ್ದಾಗ ಇನ್ನೂ ಬಹಳ ಉತ್ತಮವಾದಂಥ ಸ್ಥಿತಿಗೆ ಹೋಗುವಂಥ ಸಾಧ್ಯತೆಗಳು ಇರ್ತದೆ. ಅದು ಇರಲಿ, ಒಳ್ಳೆಯದಾಗಲಿ ಅಂಥೇಳಿ ಯೋಚನೆ ಮಾಡೋಣ. ಒಟ್ಟಿನಲ್ಲಿ ನೋಡೋಣ ಏನೇನು. ಫಸ್ಟ್ ನಾವು ನೋಡಬೇಕಾದಂಥದ್ದು ಆರೋಗ್ಯ ಇದ್ದರೆ ಭಾಗ್ಯವಂತೆ. ಹಾಗೆ ಆರೋಗ್ಯದ ವೃದ್ಧಿಯಾಗುವಂತಹ ಒಂದು ವರ್ಷ ಅಂತೇಳಿ ಹೇಳಬಹುದು. ಈ ವರ್ಷದಲ್ಲಿ ಒಂದು ಮನಸ್ಸಿಗೆ ನಿಮಗೆ ಯಾವುದು ಬೇಕು ಅಂತ ಅನ್ನಿಸ್ತದೆಯೋ ಅಂಥದ್ದನ್ನೆಲ್ಲ ಈ ವರ್ಷದಲ್ಲಿ ಭಗವಂತ ನೀಡ್ತಾನೆ. ಎಷ್ಟೋ ಸಲ ನಾವು ಜೀವನದಲ್ಲಿ ಅಂದ್ಕೊಳ್ತಾ ಇರ್ತೇವೆ ಅಲ್ವಾ, ಅದು ಸಿಗಲ್ಲ ಇದು ಸಿಗಲ್ಲ ಯಾವುದು ಆಗಲ್ಲ ಅಂಥೇಳಿ ಕೊನೆಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಾಗ ಯಾವುದೋ ಒಂದು ರೀತಿಯಾದಂಥ ಒಂದು ಫೋನೋ ಒಂದು ವ್ಯಕ್ತಿಯೋ ಒಂದು ವ್ಯವಸ್ಥೆಯೋ ಜೀವನವನ್ನು ಬದಲಾವಣೆ ಮಾಡಿಬಿಡುತ್ತೆ ಅಲ್ವಾ. ಹಾಗಾಗಿ ಈಗ ನೀವು ಹೇಗಾಗಿದೆಯಪ್ಪ ಅಂತಂದರೆ ಧನುರಾಶಿಯವರಿಗೆ ಒಂದಂತಕ್ಕೆ 7.5 ಶನಿ ಏನೂ ಕೂಡ ಇಲ್ಲ. ಹಾಗಂತೇಳಿ ಕೆಲಸ ನೋಡ್ತಾ ಇದ್ರೆ ಕೆಲಸ ಅಷ್ಟೊಂದು ಕ್ಲಿಕ್ ಆಗ್ತಾ ಇಲ್ಲ. ಏನೋ ಒಂದು ಸ್ವಲ್ಪ ಜಂಜಾಟ ಅಥವಾ ಏನೋ ಕಿರಿಕಿರಿ, ಏನೋ ಒಂದು ಹಂತಕ್ಕೆ ಈ ಗ್ರಹಗಳಿಗೆ ಗ್ರಹಣ ಹಿಡಿತದೆ ಅಂತೆ. ಹಾಗೆ ಎಲ್ಲೋ ಒಂದು ಕಡೆಗೆ ಆ ಛಾಯೆ ಅಥವಾ ನೆರಳನೇ ರೀತಿಯಲ್ಲಿ ಏನೋ ಡಿಸ್ಟರ್ಬೆನ್ಸು, ಏನೋ ಸಮಸ್ಯೆಗಳು ಈಗ ಆಗ್ತಾ ಇದೆ ಅನ್ನಿಸ್ತದೆ. ಅದರದೆಲ್ಲ 2025ನೇ ಇಸ್ವಿಯಲ್ಲಿ ದೂರ ಆಗ್ತಾ ಬರ್ತದೆ ನಿಮಗೆ. ಹಾಗಾಗಿ ಧೈರ್ಯದಿಂದಿರಿ. ಯಾಕಂದರೆ ಒಂದನೇದಾಗಿ ಆರೋಗ್ಯದ ವೃದ್ಧಿ ಫಸ್ಟ್ ನಾವು ಗಮನಿಸುವಂಥದ್ದು. ಹಾಗಾಗಿ ಆರೋಗ್ಯ ಇದ್ದರೆ ಮಿಕ್ಕಿರುವಂಥ ಎಲ್ಲ ಅವಕಾಶಗಳು ಒಳ್ಳೆಯ ರೀತಿಯಾಗಿ ನಿಮ್ಗೆ ಬರ್ತಾ ಹೋಗ್ತದೆ ಒಂದನೇದಾಗಿ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಈ ರಾಶಿಯವರು ಬಹಳ ಜನಕ್ಕೆ ವಿವಾಹ ಆಗದೆ ತೊಂದರೆ ಬೀಳುವಂಥದ್ದು, ಅಥವಾ ಮೂಲ ನಕ್ಷತ್ರ ಇರಬಹುದು ಅಥವಾ ಉತ್ತರಾಷಾಢ ನಕ್ಷತ್ರ ಇರಬಹುದು. ನಿಮಗೆಲ್ಲ ಏನಾಗಿದೆ, ವಿವಾಹ ಆಗಲ್ಲ ಅಂಥೇಳಿ ಅದನ್ನೇ ಕೈ ಬಿಡ್ತಾ ಇದ್ರಿ ಎಷ್ಟೋ ಜನ. ಆದರೆ ಆ ಅವಕಾಶಗಳು ನಿಮಗೂ ಮೇ ಅನಂತರದಲ್ಲಿ 15/5/2025 ಅನಂತರದಲ್ಲಿ ವಿವಾಹಕ್ಕೆ ಬಹಳ ಉತ್ತಮವಾದಂಥ ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಧೈರ್ಯದಿಂದ ಪ್ರಯತ್ನ ಮಾಡಿ. ಒಂದು ಸಲ ನೋಡಿದರೆ ಮದುವೆ ಆಗಲಿಲ್ಲ ಅಂಥೇಳಿ ಬಿಡಬೇಡಿ. ಯಾಕಂದರೆ ಜೀವನದಲ್ಲಿ ಕೆಲವೊಂದು ಯಾವ್ಯಾವ ವಯಸ್ಸಿಗೆ ಏನೇನು ಆಗಬೇಕು ಅದು ಆಗಬೇಕು. ಅದಾಗಿಲ್ಲ ಅಂತಾದರೆ ಅದು ಒಂದು ಹಂತಕ್ಕೆ ಸಮಸ್ಯೆನೇ. ಮನುಷ್ಯನ ಮನಸ್ಥಿತಿ ಹೇಳುವಂಥದ್ದು ಖಿನ್ನತೆ ಆಗುತ್ತೆ, ಚಿಂತೆ ಆಗುತ್ತೆ, ಮತ್ತು ಅದು ಬೇರೆ ಥರದಲ್ಲಿ ಹರಿದು ಹೋಗುವಂತಹ ಪ್ರಯತ್ನಗಳಾಗುತ್ತೆ. ಹಾಗಾಗಿ ವಿವಾಹ ಯಾರ್ಯಾರಿಗೆ ಆಗಲಿಲ್ಲವೋ ಅಂಥವರೆಲ್ಲ ಇವತ್ತೇ ಪ್ಲ್ಯಾನ್ ಮಾಡಲಿ. ವರ್ಷದ ಕೊನೆಯಲ್ಲಿ ಮೇ ಅನಂತರದಲ್ಲಿ ವಿವಾಹಕ್ಕೆ ಪ್ರಯತ್ನಗಳಾಗ್ತದೆ ಅಂಥೇಳಿ ಹೇಳಬಹುದು. ಯಾಕಂದರೆ ಗುರು ಸಪ್ತಮ ರಾಶಿಗೆ ಬಂದಾಗ ನೋಡಿ, ಮನುಷ್ಯನಿಗೆ ಒಂದು ಹಂತಕ್ಕೆ ಯಾವ್ಯಾವ ಸಂಸ್ಕಾರಗಳು, ಒಂದು ಮಕ್ಕಳಾಗಿದ್ದಾಗ ಚೆನ್ನಾಗಿರುವಂಥ ವಿದ್ಯಾಭ್ಯಾಸ, ಸರಿಯಾದಂಥ ವಯಸ್ಸಿಗೆ ಮದುವೆ, ಸರಿಯಾದಂಥ ವಯಸ್ಸಿಗೆ ಸಂತಾನಗಳು, ಹೀಗೆ ಇದಿಷ್ಟು ಆಗೋಯಿತು ಅಂತಾದರೆ ಮತ್ತೊಂದು ಬಹಳ ಮುಖ್ಯವಾಗಿ ಉದ್ಯೋಗ.
ಎಜುಕೇಷನ್ ಮುಗಿತಾ ಬಂದಂತೆ ಒಂದು ದೃಢವಾದಂಥ ಉದ್ಯೋಗ ಇದಿಷ್ಟು ಸಿಕ್ಕಿಬಿಟ್ರೆ ಆ ಮನುಷ್ಯನು ಯಾವಾಗೂ ಹಿಂತಿರುಗಿ ನೋಡೋದಿಲ್ಲ. ಇದರಲ್ಲಿ ಒಂದು ಸರಿಯಾಗಿಲ್ಲ ಅಂತ ಆದರೆ, ಫೌಂಡೇಶನ್ ಸರಿಯಾಗಿಲ್ಲ ಅಂತಂದರೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಈ ಒಂದು ವರ್ಷ ನಿಮ್ಮ ಫೌಂಡೇಶನ್ ವರ್ಷ. ಎಷ್ಟೋ ಜನಕ್ಕೆ 30 ವರ್ಷ ಆಗಿರಬಹುದು, 20 ವರ್ಷ ಆಗಿರಬಹುದು, 60 ವರ್ಷ ಆಗಿರಬಹುದು ಈ ರಾಶಿಯವರು. ಹಾಗಾಗಿ ಏನೇ ಏಜ್ ನಿಮ್ಮದಾಗಿದ್ದರೂ ಕೂಡ ನಿಮ್ಮಿಂದ ಮಕ್ಕಳಿಗೆ ಅಥವಾ ನಿಮ್ಮ ವೈಯಕ್ತಿಕವಾದಂಥ ಬದುಕನ್ನು ಸರಿಯಾದಂತಹ ರೀತಿಯಲ್ಲಿ ರೂಪಿಸಿಕೊಳ್ಳುವಂತಹ ಒಂದು ವರ್ಷ ಅಂತೇಳಿ ಹೇಳಬಹುದು. ಎಷ್ಟೋ ಸಲ ನಾವು ಫೌಂಡೇಶನ್ನೇ ಸರಿಯಾಗಿ ಕಟ್ಟೋದಿಲ್ಲ, ಮೇಲಕ್ಕೆ 4, 5, 6 ಮಾಡಿ ಕಟ್ಕೊಂಡು ಹೋಗ್ತೇವೆ, ಆದರೆ ಸ್ಥಿರವಾಗಿ ನಿಲ್ಲುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ಗಮನಿಸಬೇಕು. ಉತ್ತಮವಾದಂಥ ವಿದ್ಯಾಭ್ಯಾಸ ಆಗ್ತದೆ. ನಿಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಕೊಡದೇ ಇದ್ದ ಹಾಗೆ ದೃಢವಾದಂತಹ ತೀರ್ಮಾನಗಳನ್ನು ಮಾಡಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ. ಯಾಕಂದರೆ ವಿದ್ಯೆ ಒಂದಿದ್ದರೆ ಜಗತ್ತಿನಲ್ಲಿ ಏನು ಬೇಕಾದ್ರೂ ಸಾಧಿಸಬಹುದು. ವಿದ್ಯೆ ಇಲ್ಲ ಅಂತಾದರೆ ಏನೂ ಸಾಧಿಸಲಿಕ್ಕಾಗೋದಿಲ್ಲ. ಜಗತ್ತು ಹಾಗೆ ಅಲ್ವಾ? ಯಾಕಂದರೆ ವಿದ್ಯಾ ವಿಹೀನ ಪಶುಹು ಎಂಬುದಾಗಿ ಹೇಳ್ತಾರೆ. ಅಂದರೆ ವಿದ್ಯೆ ಇಲ್ಲ ಅಂತಾದರೆ, ಬುದ್ಧಿ ಇಲ್ಲ ಅಂತಾದರೆ ಪಶುವಿಗೆ ಸಮಾನ. ಅಂದರೆ ಯಾವುದೇ ಸರಿಯಾದಂಥ ತಿಳುವಳಿಕೆ ಸಿಗುವುದಿಲ್ಲ, ಅವನನ್ನು ಜನರು ಗುರುತಿಸುವುದಿಲ್ಲ ಹೇಳುವಂಥ ಅರ್ಥ. ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಈ ವರ್ಷದಲ್ಲಿ ಓದಿ ನಿಮ್ಮ ಟಾರ್ಗೆಟನ್ನು ರೀಚ್ ಮಾಡಬಹುದು. ಯಾವುದೊಂದು ಕೋರ್ಸ್ ಮಾಡ್ತಾ ಇದ್ದೇನೆ ಅಂದರೆ ರೀಚ್ ಆಗಬಹುದು, ಅಥವಾ ನಿಮ್ಮ ಏನೋ ಒಂದು ಮುಂದೆ ಆಗಬೇಕು ಹೇಳುವಂತಹ ಆ ಕನಸು ಇರುತ್ತೆ ನೋಡಿ, ಅದು ನನಸಾಗುವಂಥ ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿದೆ ಅಂತೇಳಿ ಹೇಳಬಹುದು. ಅನಂತರದಲ್ಲಿ ಬಹಳ ಮುಖ್ಯವಾಗಿ ಏನಾದರೂ ನೀವು ಯೋಚನೆ ಮಾಡ್ತಾ ಇರ್ತೀರಿ, ಕಷ್ಟಪಟ್ಟು ದುಡಿತಾ ಇದ್ದೇನೆ, ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡೋ, ಎಲ್ಲಾದರೂ ಡೆವಲಪ್ ಮಾಡೋ, ಅಥವಾ ಏನಾದರೂ ನಾಳೆ ರಿಟರ್ನ್ ಬರೋ ಹಾಗೆ ಆಗತ್ತಾ ಅಂತಂದರೆ ಈ ವರ್ಷದಲ್ಲಿ ಖಂಡಿತವಾಗೂ ಆಗ್ತದೆ. ನಿಮಗೆ ವರ್ಷದ ಆರಂಭದಲ್ಲಿ ಸ್ವಲ್ಪ ನಿಧಾನವಾಗಿ ಆಗಬಹುದು, ಆದರೆ ಹೋಗ್ತಾ ಇದ್ದಂತೆ ಧನುರಾಶಿಯವರಿಗೆ ನೋಡಿ, ಹಿಂದಿನ ಒಂದು ವ್ಯವಸ್ಥೆಗಳು 2014, 15, 16 ಬಹಳ ಪ್ರಶಸ್ತವಾಗಿತ್ತು ನಿಮಗೆ ಅಲ್ವಾ? ಹಾಗಾಗಿ ಅಂತಹ ಒಂದು ಸಮಯಗಳು ಪುನಃ ಮರಳಿ ಬರುವಂಥ ಸಾಧ್ಯತೆಗಳು. ಹಾಗಾಗಿ ನಿಮ್ಗೆ ಆರ್ಥಿಕವಾಗಿ ಬಹಳ ಸದೃಢವಾಗ್ತೀರಿ, ಮತ್ತೇನೋ ಒಂದು ಕಡೆಗೆ ಬಿಸ್ನೆಸ್ಸನ್ನು ಕೂಡ ಆರಂಭ ಮಾಡ್ತೀರಿ. ಎಷ್ಟೋ ಈ ರಾಶಿಯವರಿಗೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅರ್ಧಂಬರ್ಧಾಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗುವಂಥದ್ದು. ಯಾಕಂದರೆ ಏನೇ ತೀರ್ಮಾನ ತೆಗೆದುಕೊಳ್ಳುವಾಗ ಖಚಿತವಾಗಿ ತೆಗೆದುಕೊಳ್ಳಿ. ಒಂದು ಸಾಧಕ ಬಾಧಕ ಎರಡನ್ನೂ ಕೂಡ ಯೋಚನೆ ಮಾಡಿಕೊಳ್ಳಿ. ಈ ಬಿಸ್ನೆಸ್ಸನ್ನು ಮಾಡಿದರೆ ಎಷ್ಟರ ಮಟ್ಟಿಗೆ ನಾನು ರನ್ ಮಾಡಬಹುದು, ಎಷ್ಟರ ಮಟ್ಟಿಗೆ ಇದನ್ನು ಉದ್ಯೋಗವನ್ನು 4 ಜನ ಕಲ್ಪನೆ ಮಾಡಿ ನನ್ನ ಜೀವನವನ್ನು ಕೂಡ ನಡೆಸ್ಕೊಂಡು ಹೋಗಬಹುದು. ಮತ್ತು ಅದಕ್ಕೆ ಹೋದ ತಕ್ಷಣವೇ 1 ತಿಂಗಳು 2 ತಿಂಗಳು 3 ತಿಂಗಳಲ್ಲಿ ಯಾವ ಬಿಸ್ನೆಸ್ಸು ಆಗೋದಿಲ್ಲ. ಅದನ್ನು ಕಾದು ನೋಡಬೇಕು. ಮತ್ತು ಅದರಲ್ಲಿ ಏನೇನು ತೊಂದರೆ ಆಗುತ್ತೆ ಹೇಳೋದನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಅದಕ್ಕೆ ಹೋಗಿ ಬಿದ್ದಾಗೆ ಗೊತ್ತಾಗುತ್ತೆ. ಹಾಗಾಗಿ ಎಷ್ಟೋ ಜನ ಈ ಧನುರಾಶಿಯವರು ನೋಡ್ತೇನೆ ನಾನು ಬಿಸ್ನೆಸ್ಸಿಗೆ ಅಂತೇಳಿ ಪ್ರಯತ್ನ ಮಾಡ್ತಾರೆ, ಕೊನೆಗೆ 1-2 ತಿಂಗಳ ಮಾಡ್ತಾರೆ, 3ನೇ ತಿಂಗಳಕ್ಕೆ ಅದು ಬೇಡ ಅಂತೇಳಿ ಬಾಗಿಲಾಗಿ ಬರ್ತಾರೆ. ಆವಾಗ ಸಮಯವು ನರ್ಥ, ಹಣಕಾಸು ನಷ್ಟ, ಹೀಗೆಲ್ಲ ನಷ್ಟವಾಗಿ ಬರುವಂಥದ್ದಾಗುತ್ತೆ. ಹಾಗಾಗಿ ಯಾವುದೇ ಬಿಸ್ನೆಸ್ಸನ್ನು ಶುರು ಮಾಡುವಾಗಾದರೂ ಕೂಡ ಸ್ವಲ್ಪ ಜಾಸ್ತಿಯ ಸಮಯವನ್ನು ಇಟ್ಕೊಳ್ಳಿ. ಯಾಕಂದರೆ ಲಾಂಗ್ ಟೈಮ್ ಇದ್ದಾಗ ಮಾತ್ರ ನಮಗೆ ಸರಿಯಾದಂತಹ ಅರ್ಥವಾಗುತ್ತೆ. ಇವತ್ತಿನ ಮಾರ್ಕೆಟು, ಇವತ್ತಿನ ಪರಿಸ್ಥಿತಿ, ಇವತ್ತಿನ ಜನರ ಮನಸ್ಥಿತಿ ಅರ್ಥ ಆಗೋದಿಲ್ಲ, ಎಲ್ಲಿ ಹೇಗೆ ಹೋಗಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆದರೂ ಕೂಡ ಆ ಕಾಲ ಹೇಳುವಂಥದ್ದು ನಮಗೆ ಉತ್ತರ ಹೇಳ್ತದೆ. ಒಟ್ಟಿನಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ಒಳ್ಳೆಯದು, ಮಾಡುವಂಥ ಬಿಸ್ನೆಸ್ಸನ್ನು ಬಿಡಬೇಡಿ. ಇದು ಬಹಳ ಮುಖ್ಯವಾಗಿ ಹೇಳ್ತೇನೆ. ಎಷ್ಟೋ ಜನ ಬಿಸ್ನೆಸ್ ಮಾಡಿ ಬಂದು ಬಿಡ್ತಾರೆ ವಾಪಸ್ಸು, ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಕೂತ್ಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಿ ಪ್ರಯತ್ನಗಳನ್ನು ಮಾಡಿ. ಯಾಕಂದರೆ 1 ದಿವಸ ಆಗಿಲ್ಲ ಅಂತ 2ನೇ ದಿವಸ ಆಗುವಂಥ ಸಾಧ್ಯತೆಗಳಿದೆ. 2ನೇ ದಿವಸವೂ ಆಗೋದಿಲ್ಲ, ಜೀವನದಲ್ಲೇ ಆಗೋದಿಲ್ಲ ಹೇಳೋ ತೀರ್ಮಾನ ಯಾರೂ ಕೂಡ ಮಾಡಬಾರದು. ಎಷ್ಟೋ ಜನ ಧನುರಾಶಿಯವರು ನೋಡ್ತೇನೆ ಒಂಥರ ಅಶಕ್ತರಾಗಿ ನಿಸ್ಸಹಾಯಕರಾಗಿ ಬಿಡುವಂಥದ್ದಾಗುತ್ತೆ. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಆಗತ್ತೆ, ಇವತ್ತೆಲ್ಲ ನಾಳೆ ಆಗ್ತದೆ ಹೇಳುವಂಥ ಧೈರ್ಯ ತುಂಬಿಕೊಂಡು ಮಾಡಬೇಕು. ಇವತ್ತಿನ ದಿವಸ ನಾವು ನಿದ್ರೆ ಮಾಡ್ತೇವೆ, ಆರಾಮಾಗಿ ಮನ್ಕೊಳ್ತೇವೆ ಅಂತಂದರೆ ಬೆಳಗ್ಗೆ ಆಗ್ತದೆ, ಹೇಳ್ತೇನೆ, ನಾಳೆ ಬೆಳಗ್ಗೆ ಕೆಲಸ ಮಾಡ್ತೇನೆ ಹೇಳುವಂಥ ತೀರ್ಮಾನ ನಮಗೆ ಇದೆ ಅಲ್ವಾ? ಹೌದಲ್ವ? ಯೋಚನೆ ಮಾಡಿ ನೀವು. ಹಾಗಾಗಿ ಆ ತೀರ್ಮಾನಗಳನ್ನು ದೃಢವಾಗಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಹಾಗೆ ವಿವಾಹಿತರಿಗೆ ವಿವಾಹ ಆಗತ್ತೆ ಅಂಥೇಳಿ ಹೇಳಿದೆ. ಅವಿವಾಹಿತರು ವಿವಾಹ ಆಗುವುದಾಯಿತು. ಸಂತಾನಕಾರಕನಾದಂಥ ಗುರುವು ಕೂಡ 5ನೇ ತಿಂಗಳ ನಂತರ ಸಂತಾನಗಳನ್ನು ಕೂಡ ನೀಡುತ್ತಾನೆ. ಯಾಕಂದರೆ ಎಷ್ಟೋ ಜನಕ್ಕೆ ಈ ರಾಶಿಯವರು ಸಂತಾನ ಇಲ್ಲ, ಬಹಳ ದುಃಖವಾಗಿ ಚಿಂತೆಯಾಗಿ ಇದ್ದೀರಿ ನೀವು. ಹಾಗಾಗಿ ಆ ಸಂತಾನದ ರೀತಿಯಲ್ಲೂ ವೃದ್ಧಿಯನ್ನು ಕೊಡುತ್ತಾನೆ. ಕೊಡುವಂಥ ಗ್ರಹ ಯಾರಪ್ಪ? ಒಂದು ಗುರು ನಿಮಗೆ. ಹಾಗಾಗಿ ಅವನು ಸಂತಾನವನ್ನು ಕೂಡ ಕೊಡ್ತಾನೆ. ಹಾಗಾಗಿ ಧೈರ್ಯವಾಗಿ ಪ್ರಯತ್ನಗಳನ್ನು ಮಾಡ್ತಾಯಿರಿ. ಸಣ್ಣ ಪುಟ್ಟ ಚಿಕಿತ್ಸೆಗಳು ಉಪಚಾರಗಳಿದ್ದರೆ ಮಾಡಿ, ಬೇಡ ಅಂತಲ್ಲ. ಸಂತಾನಗಳು ಬಹಳ ಮುಖ್ಯವಾಗಿ ಆಗ್ತದೆ ಅಂತೇಳಿ ಹೇಳಬಹುದು. ಇನ್ನು ಪ್ರಯಾಣ ಯೋಗ ಇದೆಯಾ ಅಂತ ಹೇಳಿ ನೋಡಲಿಕ್ಕೆ ಹೋದರೆ ಪ್ರಯಾಣ ಯೋಗ ಇದೆ. ಧೈರ್ಯವಾಗಿ ಮುನ್ನುಗ್ಗಬಹುದು. ಸ್ವಲ್ಪ ವಿದೇಶಕ್ಕೆ ಹೋಗಬೇಕು ಹೇಳುವಂಥವರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗಬಹುದು. ಮತ್ತು ಬಹಳ ಮುಖ್ಯವಾಗಿ ಬುಧನ ಮನೆಯಲ್ಲಿ ಗುರು ಇರ್ತಾನೆ 5ನೇ ತಿಂಗಳ ನಂತರದಲ್ಲಿ.
ಒಂದನೇದಾಗಿ ಕಾನೂನಿನ ಸಲಹೆ ಸೂಚನೆ ಕೊಡುವಂತಹ ವ್ಯಕ್ತಿಗಳಿಗೆ ತುಂಬ ಗೌರವ ಸಿಗುವಂಥ ಸಾಧ್ಯತೆಗಳಾಗ್ತದೆ. ಮತ್ತು ಯಾರ್ಯಾರು ಈ ರಾಶಿ ಇಂಜಿನಿಯರ್ ಇದ್ದೀರೋ ಅಂಥವ್ರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಹೆಚ್ಚಿನದಾದಂತಹ ಲಾಭಾಂಶಗಳನ್ನು ಪಡಿತೀರಿ ನೀವು. ಹಾಗೆ ಭೂಮಿಯ ವ್ಯಾಪಾರ ವ್ಯವಹಾರ ಈ ರಾಶಿಯವರು ಬಹಳ ಜನ ಮಾಡ್ತಾ ಇರ್ತೀರಿ, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋದು ಅಂಥವರಿಗೂ ಕೂಡ ನಿಮಗೆ ಈ ವರ್ಷ ಎತ್ತದಂತಹ ಕೈ ನಿಮಗೆ. ಎಷ್ಟೋ ಸಲ ನಿಮ್ಮ ಮನಸ್ಸು ಧನುರಾಶಿಯವರು ಬಹಳ ಒಳ್ಳೇದು ಮಾಡಬೇಕು ಅಂತ ಇರ್ತದೆ, ಆದರೆ ನಿಮಗೆ ಒಳ್ಳೆಯದಾಗ್ತಾ ಇರೋದಿಲ್ಲ. ನೀವೇನು ಒಳ್ಳೇದು ಮಾಡೋದು ಚಿಂತೆ ಮಾಡ್ತಾ ಇರ್ತೀರಿ, ಆದರೆ ನಿಮಗೆ ಈ ವರ್ಷದಲ್ಲಿ ಒಳ್ಳೆಯದಾಗ್ತದೆ ಅಂತ ಹೇಳಿ ಪ್ರಯತ್ನ ಮಾಡಬಹುದು, ಹೇಳಬಹುದು. ಅನಂತರದಲ್ಲಿ ತೃತೀಯ ರಾಶಿಯ ರಾಹುವಿಂದ ನಾವು ಚಿಂತನೆ ಮಾಡುವಂಥದ್ದು ಭ್ರಾತೃಗಳಿಂದ ಬಲಿಷ್ಠವಾಗ್ತದೆ. ಯಾಕಂದರೆ ಅಣ್ಣ ತಮ್ಮನ ವಿಷಯದಲ್ಲಿ ಕಿರಿಕಿರಿ ಆಗ್ತಾ ಇದ್ದರೆ ಸರಿ ಹೋಗುವಂಥದ್ದು, ಅಥವಾ ತಂದೆಯವರ ವಿಷಯದಲ್ಲಿ ಏನೋ ಒಂದು ಖಿನ್ನತೆ ಬಂದಿದ್ದರೆ ಅದೆಲ್ಲ ಸರಿ ಹೋಗುವಂಥದ್ದು. ನೋಡಿ, ಇದೆಲ್ಲ ರಾಹು ಮತ್ತು ಕೇತು ಗ್ರಹಗಳು ಕೂಡ ಕೊಡ್ತಾರೆ. ಮತ್ತು ಚರ್ಮದ ವ್ಯಾಜ್ಯಗಳು ಬಹಳ ಮುಖ್ಯವಾಗಿ ಗಮನಿಸ್ತೇವೆ. ವ್ಯಾಧಿ ಎರಡು ತರಹ ವ್ಯಾಧಿ ಇರುತ್ತಂತೆ ನಮ್ಮಲ್ಲಿ. ಒಂದು ಆದಿವ್ಯಾಧಿ ಎಂಬುದಾಗಿ ಹೇಳ್ತಾರೆ. ಆದಿ ಅಂತಂದರೆ ಒಳಗಡೆಗೆ, ಶರೀರದ ಒಳಗಡೆಗೆ ಅನೇಕ ಹುಣ್ಣಾಗುವಂಥದ್ದು. ಈಗ ಉದಾಹರಣೆಗೆ ಬಾಯಿ ಹುಣ್ಣಾಗುವಂಥದ್ದು, ವಲ್ಸರಾಗುವಂಥದ್ದು, ಇದೆಲ್ಲ ಹುಣ್ಣೆ. ಹಾಗೆಯೇ ಹೊರಗಡೆ ಚರ್ಮದ ವ್ಯಾಧಿಗಳಿದ್ದಂಥವರಿಗೆ ಸ್ವಲ್ಪ ಚಿಕಿತ್ಸೆಗಳ ಫಲಕಾರಿಯಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅದು ಬಹಳ ಒಳ್ಳೆಯದಾದಂಥ ಫಲ. ಅನಂತರದಲ್ಲಿ ತೀರ್ಥಕ್ಷೇತ್ರಗಳನ್ನು ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ದರ್ಶನ ಮಾಡ್ತೀರಿ. ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ದೇವತಾ ದರ್ಶನ ಮಾಡುವಂಥದ್ದು ಮನಸ್ಸಿಗೆ ಬಹಳ ಧೈರ್ಯ ತಂದುಕೊಳ್ಳುವಂತಹದ್ದು ಕೂಡ ಆಗುತ್ತದೆ. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ಯೋಚನೆ ಮಾಡ್ತಾ ಇರ್ತೀರಿ, ನಾನು ಈ ವರ್ಷದಲ್ಲಿ ಏನಾದರೂ ಒಂದು ನೂತನವಾಗಿ ಪ್ಲ್ಯಾನ್ ಮಾಡ್ತೇನೆ ಅಂಥೇಳಿ ಪ್ಲ್ಯಾನ್ ಮಾಡ್ತೀರಿ. ಪ್ಲ್ಯಾನ್ ಸಕ್ಸಸ್ಫುಲ್ಲು ಕೂಡ ಆಗ್ತೀರಿ. ನೀವು ಎಷ್ಟೋ ಸಲ ಪ್ಲ್ಯಾನ್ ಮಾಡ್ತೇವೆ, ಸಕ್ಸಸ್ಫುಲ್ ಆಗೋದಿಲ್ಲ. ಆದರೆ ಈ ವರ್ಷದಲ್ಲಿ ಸಕ್ಸಸ್ಫುಲ್ ಆಗುವಂತಹ ಚಾನ್ಸಸ್ಸು ಬಹಳ ಮುಖ್ಯವಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ತಾ ಬನ್ನಿ, ಆ ಪ್ರಯತ್ನಗಳು ಕೂಡ ಸಫಲವಾಗುತ್ತೆ. ಯಾರ್ಯಾರು ಉದ್ಯೋಗ ಕಳ್ಕೊಂಡಿದ್ರು ಅಂಥವ್ರಿಗೆ ಉದ್ಯೋಗ ಕೊಡುವಂತಹ ಸ್ಥಿತಿಗಳು ಕೂಡ ಆಗುತ್ತೆ. ಹಾಗೆ ಯಾರ್ಯಾರು ಸ್ಥಾನಪಲ್ಲಟ ಆಗಬೇಕು, ಈ ಕೆಲಸ ಬಿಡಬೇಕಪ್ಪ, ಬೇರೆ ಕೆಲಸಕ್ಕೆ ಹೋದರೆ ಚೆನ್ನಾಗಿರ್ತದೆ, ಇಲ್ಲೇನು ಗ್ರೋತ್ ಇಲ್ಲ, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಂಥವರಿಗೆ ನಿಮ್ಮನ್ನು ಒಳ್ಳೆ ರೀತಿಯಾದಂಥ ಗ್ರೋತ್ ಬರುವಾಗ ಭಗವಂತ ಮಾಡ್ತಾನೆ. ಇಲ್ಲಾಂದರೆ ಒಳ್ಳೆಯ ಕಂಪನಿ ನಿಮಗೋಸ್ಕರ ಕಾಯ್ತಾ ಇರ್ತದೆ, ಹೆದರೋದು ಬೇಡ. ಯಾಕಂದರೆ ವಿಧಿ ಕಾಲ ಹೇಳುವಂಥದ್ದು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು, ಅದು ಸರಿಯಾದಂಥ ರೀತಿಯಲ್ಲಿ ಕರ್ಕೊಂಡು ಹೋಗುತ್ತೆ. ನಾವೇನೋ ಸರಿಯಾದಂತಹ ಮನಸ್ಥಿತಿ ಇಟ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಇನ್ನೂ ಒಂದು 6 ಜಾಗ್ರತೆ ಹೇಳ್ತೇನೆ ನೋಡಿ ಈ ವರ್ಷದಲ್ಲಿ. ಒಂದನೇದಾಗಿ ಫೈನಾನ್ಸ್ ಮಾಡುವಂಥವ್ರು ಬಹಳ ಮುಖ್ಯವಾಗಿರಬೇಕು. ಯಾಕಂದರೆ ಸ್ಟಾಕು, ಶೇರ್ ಮಾರ್ಕೆಟು ಇಂತಹದ್ದು ಮಾಡೋರು ಈ ರಾಶಿಯವರು ಬಹಳ ಕಾಳಜಿ ವಹಿಸ್ಕೊಳ್ಬೇಕು. ಹಾಗೆ ಅನಂತರದಲ್ಲಿ ವಾಹನವನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಡ್ರೈವಿಂಗ್ ಮಾಡುವಂಥದ್ದು, ಸರಿಯಾದಂಥ ರೀತಿಯಲ್ಲಿ ವಾಹನಗಳನ್ನು ರೂಪಿಸ್ಕೊಳ್ಬೇಕು. ಯಾಕಂದರೆ ಏನಾಗುತ್ತೆ, ನಿಮ್ಮ ಮನಸ್ಥಿತಿ ಬಹಳ ಟೆನ್ಷನ್ನು, ಒತ್ತಡ, ಅಲ್ಲಾಟ ಆಗ್ತಾಯಿದೆ ಅಲ್ವಾ. ಒಂಥರ ಅಲ್ಲೋಲ ಕಲ್ಲೋಲ. ಏನಪ್ಪ ಅಂತಂದರೆ ಈ ರಾಶಿಯವರ ಮನಸ್ಸೇ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ. ಹಾಗಾಗಿ ನಿತ್ಯ ಧ್ಯಾನ ಯೋಗಗಳನ್ನು ಬಹಳ ಮುಖ್ಯವಾಗಿ ಮಾಡಿ. ಮತ್ತು ಭಗವದ್ಗೀತೆಯ ಪ್ರತಿಯೊಂದು ದಿವಸವೂ ಕೂಡ ಒಂದು ಶ್ಲೋಕವನ್ನು ನಾನು ಓದ್ತೇನೆ. ಯಾಕಂದರೆ ಅಧ್ಯಯನಕ್ಕೆ ಬಹಳ ಮುಖ್ಯವಾದಂಥದ್ದಿದೆ. ಅಧ್ಯಯನ ಎಷ್ಟೆಷ್ಟು ಮಾಡ್ತಿರೋ ಅಷ್ಟು ಜ್ಞಾನ ವೃದ್ಧಿ ಆಗ್ತದೆ. ಮನುಷ್ಯನಿಗೆ ಎಲ್ಲವೂ ಕೂಡ ಜ್ಞಾನದ ಮೇಲೆ ಇರುವಂಥದ್ದಲ್ವ. ಹಾಗಾಗಿ ಜ್ಞಾನಕ್ಕೆ ಒಂದಷ್ಟು ಸಮಯವನ್ನು ಹಾಕಿ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಸಮಯವನ್ನು. ಬೇರೆ ಎಲ್ಲ ಮಾಡ್ತೀರಿ ನೀವು ಅಲ್ವಾ, ಯಾವುದಕ್ಕೆ ಸಮಯ ಇಡುವುದಿಲ್ಲ ಅಂಥೇಳಿ ಓದೋದಕ್ಕೊಂದು ಸಮಯ ಇಡಿ. ಎಷ್ಟೋ ಜನ ನಮ್ಮ ಗುರುಗಳೆಲ್ಲ 50 ವಯಸ್ಸಾದರೂ ಕೂಡ, 60 ವರ್ಷ 70 ವರ್ಷ ಆದರೂ ಕೂಡ ಇವತ್ತು ಕೂಡ ಕೈಯಲ್ಲಿ ಬುಕ್ ಇರ್ತದೆ. ಯಾಕೆಂದರೆ ಪೂಜ್ಯರು, ಮಹಾತ್ಮರು, ಗುರುಗಳು ಯಾವಾಗೂ ಸದಾಕಾಲ ಓದ್ತಾ ಇರ್ತಾರೆ, ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ತಾ ಇರ್ತಾರೆ. ಅದರ ಬಗ್ಗೆ ಸರಿಯಾದಂತಹ ರೀತಿಯಲ್ಲಿ ಕಡಿತಾ ಇರ್ತಾರೆ. ಹೇಗೆ ಮಜ್ಜಿಗೆ ಕಡದ ಹೇಗೆ ಬೆಣ್ಣೆ ಬರ್ತದೆಯೋ ಅದೇ ತರಹ ಕಡಿತಾ ಇರ್ತದೆ. ಯಾಕಂದರೆ ಅಂತಹ ಮನಸ್ಥಿತಿ ಬೇಕು ಮನುಷ್ಯನಿಗೆ. ಹಾಗಾಗಿ ಓದುವಂತಹ ಪ್ರಯತ್ನವನ್ನು ಮಾಡಿ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ಗೃಹಿಣಿಯರು ನೀರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು, ಮತ್ತು ಮಾತಿಂದ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಇದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ. 5ನೇದಾಗಿ ವ್ರಣ, ಸಣ್ಣ ಪುಟ್ಟ ಕಜ್ಜಿ, ತುರುಕಿ ಇತ್ಯಾದಿಗಳಿದ್ದರೆ ಅದಕ್ಕೆ ಸ್ವಲ್ಪ ಸೂಕ್ತವಾದಂಥ ಚಿಕಿತ್ಸೆಗಳನ್ನು ಕೂಡ, ಪರಿಹಾರಗಳನ್ನು ಕೂಡ ಮಾಡಿಕೊಳ್ಳಿ ಹೇಳಿ ಹೇಳ್ತೇನೆ. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ನೀವು ಪ್ಲ್ಯಾನ್ ಮಾಡಬೇಕಾದಂಥದ್ದು 5. 1ನೇ ಪ್ಲ್ಯಾನ್ ಏನು, ನೀವು ಏನು 10 ವರ್ಷಕ್ಕೆ ಆಗಬೇಕು, ಇನ್ನು ಏನು ನಾನು ಮಾಡಿದ್ರೆ ಇನ್ನು 10 ವರ್ಷಕ್ಕೆ ವೃದ್ಧಿಯ ಜೀವನ ಆಗ್ತದೆ. ಹಾಗೆ 3ನೇದಾಗಿ ನೀವು ಬಹಳ ಜನಕ್ಕೆ ಉಪಕಾರ ಮಾಡ್ತಾ ಇದ್ದೀರಿ ಧನುರಾಶಿಯವರು ಅಂತಂದರೆ, ಬಹಳ ಜನಕ್ಕೆ ಉಪಕಾರ ಮಾಡುವಂಥ ಒಂದು ರಾಶಿ ನಿಮ್ಮದು. ಆದರೆ ಎಲ್ಲರಿಗೂ ಕೂಡ ಉಪಕಾರ ಮಾಡಬೇಕು. ಆದರೆ ನಮ್ಮಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನೇ ಪ್ರಯತ್ನ ಮಾಡಬೇಕು. ಜಾಸ್ತಿಯಾಗಿ ಮಾಡಲಿಕ್ಕೆ ಹೋದರೆ ಸಮಸ್ಯೆಗಳು ಇನ್ನೂ ಕೂಡ ಜಾಸ್ತಿ ಬರುತ್ತದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ, ಅಷ್ಟರಲ್ಲೇ ನಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ 4ನೇದಾಗಿ ಯಾರಿಗೂ ಕೂಡ ಹಣಕಾಸನ್ನು ಕೊಡಲಿಕ್ಕೆ ಹೋಗಬೇಡಿ. 5ನೇದಾಗಿ ಈ ವರ್ಷದಲ್ಲಿ ಏನಂತಂದರೆ ಒಳ್ಳೆಯದನ್ನು ಮಾಡಿ ಪ್ರಯತ್ನ ಮಾಡಿ. ಅದು ಬಿಟ್ಟರೆ ಶುರುಟಿ ಹಾಕ್ಕೊಡೋದು, ಅಥವಾ ಇನ್ನೊಬ್ಬರಿಗೆ ಸೈಟ್ ಪೇಪರ್ ತೆಕ್ಕೊಡೋದು, ಅಥವಾ ಇನ್ನೊಬ್ಬ ಏನೋ ಮಾಡುವಂಥದ್ದು, ಅಥವಾ ನಾನಿದೇನೇ ಹೇಳುವಂಥದ್ದು ಧೈರ್ಯ ತುಂಬುವಂಥದ್ದು
ವ್ಯಾವಹಾರಿಕವಾಗಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದೆಲ್ಲ ನಿಮಗೆ ಸ್ವಲ್ಪ ಉಲ್ಟ ಹೊಡೆಯುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಶನೇಶ್ವರನು ಈ ಕಡೆ ಪರೀಕ್ಷೆ ಮಾಡ್ತಾನೆ, ಗುರು ಬಹಳ ಒಳ್ಳೆಯದಾಗುವ ಹಾಗೆ ಮಾಡ್ತಾನೆ. ಯಾಕಂದರೆ ಧರ್ಮಾಧಿಪತಿ ಮತ್ತು ಕರ್ಮಾಧಿಪತಿ ನಿಮಗೆ ಆ ಕಡೆ ಈ ಕಡೆ ಜಗ್ಗುವಂತಹ ಪ್ರಯತ್ನಗಳಾಗತ್ತೆ. ಮತ್ತು ನೀವು ಪ್ರಬಲವಾಗಿ ಗುರುವಿನ ಆರಾಧನೆ ಪ್ರಾರ್ಥನೆ ಮಾಡ್ತಾ ಹೋಗಿ. ಮತ್ತು ಕೆಲಸದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀರಿ, ಆ ಕೆಲಸವನ್ನು ಇನ್ನೂ ರಿಸರ್ಚ್ ಮಾಡಿ ಬೆಳಗುವಂತಹ ಪ್ರಯತ್ನವನ್ನು ಮಾಡಿ. ಅಷ್ಟು ಮಾಡಿದರೆ ಆ ದೈವಾನುಗ್ರಹ ಆಗತ್ತೆ. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ ಇಷ್ಟೆಲ್ಲ ಹೇಳಿದಿರಿ ಅಂತಂದರೆ, ನೋಡಿ, ಮೂಲ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅರಳಿ ಮರ ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಈ ವರ್ಷದಲ್ಲಿ ನಿಮಗೆ ಅದರ ಭಾನುವಾರ ಮಾಡ್ತಾ ಬನ್ನಿ. ಒಂದು ಆದಿತ್ಯ ಹೃದಯ ಹೇಳ್ತಾ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿ. ಇದು ಬಹಳ ಉತ್ತಮವಾದಂಥ ಪರಿಹಾರ. ಯಾಕಂದರೆ ನೋಡಿ, ಈ ವರ್ಷದಲ್ಲಿ ನಿಮಗೆ ಪ್ರತಿ ಭಾನುವಾರ ರಜೆ ಇರುತ್ತೆ ನೌಕರಿ ಮಾಡುವಂಥವರಿಗೆ. ಬೆಳಗ್ಗೆ ಎದ್ದು ಹೋಗಿ, ಬೇಗನೆ ಹೋಗಿ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಮಾಡಿ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ನಮ್ಮ ಒಳಗಡೆ ಇರುವಂಥ ಶತ್ರುಗಳು, ಹೊರಗಡೆ ಇರುವಂಥ ಶತ್ರುಗಳು ಎಲ್ಲ ದೂರವಾಗುವಂಥ ಪರಿಸ್ಥಿತಿ ಆಗುತ್ತದೆ. ಆದಿತ್ಯ ಹೃದಯ ಪಾರಾಯಣೆ ಮಾಡಿ, ಬಹಳ ಶುಭವಾಗ್ತದೆ. ಪೂರ್ವಾಷಾಢ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಶ್ವರ ಆರಾಧನೆ ಮಾಡಿ. ಒಂದು ಸ್ಫಟಿಕಲಿಂಗ ಅಥವಾ ಒಂದು ರುದ್ರಾಕ್ಷೆ ಹಾಕಿಕೊಳ್ಳುವಂತಹದ್ದು, ಅಥವಾ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶಿವನನ್ನು ಬಹಳ ಮುಖ್ಯವಾಗಿ ಆರಾಧನೆ ಮಾಡ್ತಾ ಬನ್ನಿ. ನಿಮಗೆ ಸೋಮವಾರ ಬಹಳ ಮುಖ್ಯವಾಗಿ ಗಮನಿಸಿ. ಮೂಲ ನಕ್ಷತ್ರದವರು ಭಾನುವಾರ, ಸೋಮವಾರ ಪೂರ್ವಾಷಾಢ ನಕ್ಷತ್ರದವರು ಶಿವನ ದರ್ಶನ ಮಾಡಿ, ಅಥವಾ ರುದ್ರಾಕ್ಷ ಧಾರಣೆ ಮಾಡಿ, ಅಥವಾ ಬಿಲ್ಲುಪತ್ರೆಯನ್ನು ಶಿವನಿಗೆ ಅರ್ಚನೆ ಮಾಡ್ತಾ ಇರ್ತೀರಿ ಅಂತಂದರೆ ಅದನ್ನು ತೆಗೆದುಕೊಂಬಂದು ಶುದ್ಧವಾಗಿ ತೊಳ್ಕೊಂಡು ಅದನ್ನು ಆಹಾರದ ರೀತಿಯಲ್ಲಿ ಸೇವನೆ ಮಾಡಿ. ಆರೋಗ್ಯವೂ ಆಯಿತು, ಆ ಭಗವಂತನ ಪ್ರಸಾದವೂ ಕೂಡ ಆಯ್ತಲ್ವ. ಹಾಗೆ ಉತ್ತರಾಷಾಢ ನಕ್ಷತ್ರ ನೀವು ಏನು ಮಾಡಬೇಕಪ್ಪ ಅಂತಂದರೆ ಗೋ ಸೇವೆಯನ್ನು ಮಾಡಬೇಕು. ಎಲ್ಲೆಲ್ಲಿ ಗೋವನ್ನು ಸಾಕ್ತಾ ಇದ್ದಾರಲ್ಲಿ ಹೋಗಿ ನಿಮ್ಮ ಕೈಲಾದಂಥ ಸೇವೆ ಮಾಡಿ. ಇವತ್ತಿನ ಕಾಲದಲ್ಲಿ ಒಂದು 1000, 500, 200, 300 ಕೊಡ್ಲಿಕ್ಕೆ ತೊಂದರೆ ಇಲ್ಲ. ಯಾಕಂದರೆ ಇಷ್ಟು ದೊಡ್ಡ ಕಟ್ಟಲ್ಲ ಇವತ್ತಿನ ದಿವಸ 150, 200, 300ಕ್ಕೆ ಸಿಗ್ತದೆ. ಹಾಗಾಗಿ ಇಷ್ಟು ಸಾಧ್ಯ ಆಗುತ್ತೋ ಗೋ ಸಾಕುವಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡಿ. ಯಾಕಂದರೆ ನಿಮ್ಮ ಕೈಯಲ್ಲಿ ಗೋ ಸಾಕಲಿಕ್ಕೆ ಆಗೋದಿಲ್ಲ. ಸಿಟಿಯಲ್ಲೆಲ್ಲೋ ಒಂದು ಕಡೆಗೆ ಇರ್ತೀರಿ, ಪ್ರತಿನಿತ್ಯವೂ ಕೂಡ ಗೋ ಸೇವೆ ಮಾಡಿ ಅಂತಂದ್ರೆ ಏನು ಮಾಡಲಿಕ್ಕಾಗ್ತದೆ ಅಲ್ವಾ. ಅಂದರೆ ಆ ಹಸುವಿನ ಆರಾಧನೆ, ಗೋವಿನ ಆರಾಧನೆ ಬಹಳ ಮುಖ್ಯವಾದಂಥದ್ದಿದೆ. ಹಾಗಾಗಿ ಗೋ ಸೇವೆಯನ್ನು ಮಾಡಿ. ಆ ಗೋ ಸೇವೆಯ ಮೂಲಕವಾಗಿ ಆ ಭಗವಂತನು, ಕೃಷ್ಣನು, ಮಹಾವಿಷ್ಣುವು ಸಂತೃಪ್ತಿಯಾಗ್ತಾನೆ. ನಿಮಗೆ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರ್ತಾ ಬರುತ್ತದೆ. ಯಾಕಂದರೆ ಇದೆಲ್ಲ ಕರ್ಮದ ಗಂಟು. ನಾವು ಏನೇನು ಒಳ್ಳೆಯ ಕೆಲಸಗಳನ್ನು, ಒಳ್ಳೆ ರೀತಿಯಾದಂತಹ ಫಲಗಳನ್ನು ಮಾಡ್ತಾ ಇರ್ತೇವೆಯೋ ಅದಕ್ಕೆ ಆ ಭಗವಂತನು ಅನುಗ್ರಹ ಮಾಡ್ತಾ ಇರ್ತಾನೆ. ನಾವು ಈ ಜೀವನದಲ್ಲೂ ಕೂಡ ಒಳ್ಳೇದು ಮಾಡಲಿಲ್ಲ ಅಂತಾದರೆ, ಯಾಕಂದರೆ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಜಗತ್ತಿನಲ್ಲಿದೆ. ನಾವು ಎಷ್ಟು ಒಳ್ಳೇದು ಮಾಡ್ತಾ ಹೋಗ್ತೇವೆಯೋ ಅಷ್ಟು ಭಗವಂತನ ನಮಗೆ ಯಾವುದೋ ಒಂದು ಸಮಯದಲ್ಲಿ ಬಂದು ಖಂಡಿತವಾಗೂ ಕೈ ಹಿಡಿತಾನೆ. ಅದರಲ್ಲಿ ಸಂಶಯ ಪಡುವಂಥದ್ದು ಬೇಡ. ಆ ಭಗವಂತನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಬೇಕು, ಅಷ್ಟೇ ನಮ್ಮ ಕರ್ತವ್ಯ. ಯಾಕಂದರೆ ಋಷಿಮುನಿಗಳು ಎಷ್ಟೆಷ್ಟೋ ತಪಸ್ಸನ್ನು ಮಾಡಿ ಮಂತ್ರಗಳನ್ನು, ಸ್ತೋತ್ರಗಳನ್ನು, ಜಪಗಳನ್ನೆಲ್ಲ ಕಂಡು ಹಿಡಿದಿದ್ದಾರೆ. ಅದನ್ನೆಲ್ಲ ನಾವು ಅಟ್ಲೀಸ್ಟು ಆಚರಣೆ ಮಾಡ್ತಾ ಮುಂದೆ ಹೋಗಬೇಕು. ಸದಾಚಾರಗಳು ನಮ್ಮನ್ನು ಯಾವತ್ತೂ ಕೂಡ ಕಾಪಾಡ್ತಾ ಇರ್ತದೆ. ನಮ್ಮ ಜೀವನವನ್ನು ಹೂವೆತ್ತದ ಹಾಗೆ ಭಗವಂತನು ನಡೆಸ್ಕೊಂಡು ಹೋಗ್ತಾನೆ. ಒಟ್ಟಿನಲ್ಲಿ ಧನುರಾಶಿಯವರಿಗೆ 2025ನೇ ಇಸ್ವಿ ಶುಭವಾಗಲಿ, ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿ, ದೈವಾನುಗ್ರಹ ಮಂಗಲವಾಗಲಿ. ಆದಷ್ಟು ಅವಧೂತರನ್ನು ದರ್ಶನ ಮಾಡುವಂಥ ಪ್ರಯತ್ನವನ್ನು ಮಾಡಿ, ಮಹಾತ್ಮರನ್ನು ದರ್ಶನ ಮಾಡಿ. ಮಹಾತ್ಮರ ಅನುಗ್ರಹ ಬಹಳ ಮುಖ್ಯವಾದಂಥದ್ದು. ದೈವಾನುಗ್ರಹವಾಗಲಿ. ಹಾಗೆ ನಮ್ಮದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾರು ಮಾಡಿಲ್ವ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ. ಅದರ ಜೊತೆಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಒಳ್ಳೊಳ್ಳೆಯ ವಿಷಯಗಳನ್ನು ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕೀ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ಕಾರ.